ದರ್ಶನ್ ವಿರುದ್ಧದ ಕೊಲೆ ಕೇಸ್ನ ಸ್ಫೋಟಕ ಸುದ್ದಿ ಇದು. ಟಿವಿ9 ನಲ್ಲಿ ಚಾರ್ಜ್ ಶೀಟ್ ನ ಎಕ್ಸ್ಕ್ಲೂಸಿವ್ ಮಾಹಿತಿ. ರೇಣುಕಾಸ್ವಾಮಿ ಕೊಲೆಯ ಬಗ್ಗೆ ದರ್ಶನ್ ಸ್ವ ಇಚ್ಛಾ ಹೇಳಿಕೆಯನ್ನ ಕೊಟ್ಟಿರುವಂತಹ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್. ರೇಣುಕಾಸ್ವಾಮಿ ಹತ್ಯೆಯ ಇಂಚಿಂಚು ಮಾಹಿತಿಯನ್ನ ದರ್ಶನ್ ಚಾರ್ಜ್ ಶೀಟ್ ನಲ್ಲಿ ಕೊಟ್ಟಿದ್ದಾರೆ. ಕಿಡ್ನಾಪ್ ನಿಂದ ಹತ್ಯೆಯವರೆಗೂ ಕೂಡ ಏನೆಲ್ಲ ಆಯ್ತು, ತಮ್ಮ ಪಾತ್ರ ಏನಿತ್ತು ಅನ್ನೋದ್ರ ಬಗ್ಗೆ ದರ್ಶನ್ ಬಾಯ್ ಬಿಟ್ಟಿದ್ದಾರೆ. ಸೊ ಇಲ್ಲಿ ನಾವು ನೋಡ್ತಾ ಇದೀವಲ್ಲ, ಇದು ಚಾರ್ಜ್ ಶೀಟ್ ನಲ್ಲಿ ಅಗೈನ್ ಇರುವಂತಹ ಫೋಟೋ. ಇಲ್ಲಿ ಈ ಸ್ಟೇಷನ್ ನಲ್ಲಿ ಪೊಲೀಸರ ವಶದಲ್ಲಿದ್ದಂತಹ ಸಂದರ್ಭದಲ್ಲಿ ಕ್ಲಿಕ್ಕಿಸಲಾಗಿರುವಂತಹ ಫೋಟೋ. ಆ ಫೋಟೋದಲ್ಲಿ ಈ ಆರೋಪಿತರ ಪೈಕಿ ಕೇವಲ ಇಬ್ರು ಮಾತ್ರ ಇದ್ದಾರೆ ಅಂತ ಅಂದ್ರೆ A1 A2. A1 ಪವಿತ್ರ ಗೌಡ ಅವರಿದ್ದಾರೆ. ಸ್ವಲ್ಪ ಅವರು ಬಹಳ ಭಯ ಬಿದ್ದಂತ ರೀತಿಯಾಗಿ ಇಲ್ಲೂ ಕೂಡ ಇದ್ದಾರೆ, ನಾವು ಗಮನಿಸ್ತಾ ಇದೀವಿ. ಈ ಫೋಟೋ ಯಾವ್ದು ಗೊತ್ತಾ, ಬಹುಶಃ ಸ್ಟೇಷನ್ ಒಳಗೆ ಹೋಗುವಂತ ಕೆಲವು ವಿಜುವಲ್ಸ್ ಅನ್ನ ನೀವು ನೋಡಿರ್ತೀರಾ. ಸಮತಾ ಮತ್ತೆ ಪವಿತ್ರ ಗೌಡ ಅವರು ಸ್ಟೇಷನ್ ಒಳಗೆ ಬರ್ತಾರೆ. ಆಗ ಪವಿತ್ರ ಗೌಡ ಅವ್ರ ಮುಖದಲ್ಲಿ ಅಂತ ಭಯ ಇರ್ಲಿಲ್ಲ. ಏನೋ ಒಂದು ಬಿಟ್ಟು ಬಂದಿರ್ತಾರೆ ಕಾರಿಂದ, ಸಮತಾ ಅವರು ಕೂಡ ಸನ್ನೆ ಮಾಡ್ತಾರೆ, ಬರ್ತಾರೆ ಕಾರಿಂದ, ಅದನ್ನ ತೆಗೆದುಕೊಂಡು ವಾಪಸ್ ಹೋಗ್ತಾರೆ. ಅವಾಗ ಎಷ್ಟು ಒಂಥರ ಲವಲವಿಕೆಲ್ಲೇ ಅವರಿದ್ರು. ಬಟ್ ಒಳಗೋದಂತ ನಂತರದಲ್ಲಿ ಪೊಲೀಸ್ ವಿಚಾರಣೆಯನ್ನ ಎದುರಿಸಿದಂತ ನಂತರದಲ್ಲಿ ಮುಖ ಹೇಗೆ ಸಪ್ಪೆ ಆಗಿದೆ ನೋಡಿ. ಯಾರ್ದು? ಪವಿತ್ರ ಗೌಡ ಅವರದ್ದು. ನಟ ದರ್ಶನ್ ಕೂಡ ಅಲ್ಲೇ ಇದ್ರು. ಸೊ ಪವಿತ್ರ ಗೌಡ ಅವರ ಜೊತೆಗಿನ ಲಿವ್ ಇನ್ ರಿಲೇಶನ್ಶಿಪ್ ಬಗ್ಗೆನೂ ಕೂಡ ಅವ್ರು ಹೇಳಿದ್ರು. ಅಗೇನ್ ಹೌದು, ನಾನು ಮದುವೆ ಆಗಿದ್ದೀನಿ ಅಂತ ಹೇಳೋಕ್ ಬರಲ್ಲ, ಯಾಕಂದ್ರೆ ಅದೇನೋ ಮತ್ತೊಂದು ಅಫೆನ್ಸ್ ಆಗುತ್ತೆ. ನಾನು ಮೊದಲೇ ಹೇಳಿದಾಗೆ ಹಿಂದೂ ಮ್ಯಾರೇಜ್ ಆಕ್ಟ್ ಪ್ರಕಾರವಾಗಿ ನಮ್ಮಲ್ಲಿ ಹಾಗೆ ಒಬ್ಬಳು ಮಹಿಳೆಯನ್ನ ಮದುವೆ ಆದಂತ ನಂತರದಲ್ಲಿ ಆಕೆಯ ಜೊತೆಗಿನ ಸಂಬಂಧವನ್ನ ಕಡಿತ ಮಾಡಿಕೊಳ್ಳದೆ, ಕಾನೂನಿನ ಪ್ರಕಾರವಾಗಿ ಕಡಿತ ಮಾಡ್ಕೊಳ್ಳದೆ ಮತ್ತೊಂದು ಮದುವೆ ಆಗೋದಕ್ಕೆ ಬರಲ್ಲ. ಹಾಗೆ ಯಥಾ ಪ್ರಕಾರವಾಗಿ ಇಲ್ಲೂ ಕೂಡ ದರ್ಶನ್ 10 ವರ್ಷಗಳಿಂದ ಲಿವ್ ಇನ್ ರಿಲೇಶನ್ಶಿಪ್ ನಲ್ಲಿ ಇದೆ ಅನ್ನುವಂತ ಹೇಳಿದ್ದಾರೆ. ಆಮೇಲೆ ಇದು ಈ ಫೋಟೋಸ್ ನೋಡಿ, ಇದು ಅವರಿಬ್ರು ಬಹಳ ಕ್ಲೋಸ್ ಆಗಿದ್ದಂತ ಸಂದರ್ಭದಲ್ಲಿ ಪವಿತ್ರ ಗೌಡ ಅವರ ಮೊಬೈಲ್ ನಲ್ಲಿ ಇದ್ದಂತ ಕೆಲ ಫೋಟೋಸ್ಗಳು, ಅದನ್ನ ಕೂಡ ಅಲ್ಲಿ ಉಲ್ಲೇಖ ಮಾಡಿದ್ದಾರೆ. ಅಂದ್ರೆ ಎಗೈನ್ ಇದನ್ನ ಪೊಲೀಸರು ಯಾಕೆ ಇದನ್ನು ಉಲ್ಲೇಖ ಮಾಡಿದ್ದಾರೆ ಅಂತಂದ್ರೆ ಇವರಿಬ್ಬರ ನಡುವಿನ ಆಪ್ತತೆ ಎಷ್ಟಿತ್ತು. ಆಮೇಲೆ ಸಹಜವಾಗಿ ಒಂದು ಪ್ರಶ್ನೆ ಮಾಡ್ಬೋದು ಇಲ್ಲಿ ವಕೀಲರು, ಏನು ಪವಿತ್ರ ಗೌಡ ಅವರ ಕಾರಣಕ್ಕಾಗಿ ಇಂಥದ್ದೊಂದು ಕೃತ್ಯಕ್ಕೆ ಏನಾದ್ರೂ ದರ್ಶನ್ ಮುಂದಾಗ್ತಾರ, ಯಾರಾದ್ರೂ ಮುಂದಾಗ್ತಾರ ಒಬ್ರು ಮಹಿಳೆಗೋಸ್ಕರ ಅನ್ನುವಂಥ ಸಂದರ್ಭದಲ್ಲಿ? ಅಂದ್ರೆ ಅವ್ರು ಮದುವೆ ಆಗ್ದಿಲ್ಲ, ಸೊ ಅವ್ರಿಗೆ ಕೇವಲ ಒಂದು ಸಂಬಂಧ ಇತ್ತು ಅಷ್ಟೇ ಅವರಿಬ್ರು ನಡುವೆ, ಒಂದು ಆಪ್ತತೆ ಇತ್ತು ಇರ್ಬೋದು. ಅದಕ್ಕಾಗಿ ಈ ರೀತಿಯಾಗಿ ಕೊಲೆ ಮಾಡುವಷ್ಟರ ಮಟ್ಟಿಗೆ ಮುಂದಾಗ್ತಾರ? ದರ್ಶನ್ ಅವರಿಗೆ ಆ ಉದ್ದೇಶ ಇರಲಿಲ್ಲ ಅಂತ ಪ್ರೂವ್ ಮಾಡೋದಕ್ಕೆ ಒಂದು ಪ್ರಯತ್ನಗಳನ್ನು ಪಡ್ಬೋದು. ಅಂತ ಟೈಮ್ನಲ್ಲಿ ಈ ತರದ ಫೋಟೋಸ್ಗಳನ್ನು ಕೂಡ ಉಲ್ಲೇಖ ಮಾಡ್ತಾರೆ ಯಾರೋ SPP. ಅಂದ್ರೆ ಅಕಸ್ಮಾತ್ ಇಂಥ ಸಿನಾರಿಯೋ ಬಂದ್ರೆ ಹೇಳ್ತಾ ಇರುವಂಥದ್ದು ಹಿಂದಿನ ಪ್ರಕರಣಗಳು ನೋಡಿದಂಥ ಸಂದರ್ಭದಲ್ಲಿ. ಇವ್ರು ಹೇಳ್ದಂಗೆ ಕೇವಲ ಪರಿಚಯನೋ ಅಥವಾ ಸಂಬಂಧನೋ ಅಲ್ಲ, ಇವರಿಬ್ಬರ ನಡುವೆ ಬಹಳ ಆಪ್ತತೆ ಇತ್ತು. ಅಂತ ಆಪ್ತತೆಗೆ ಸಂಬಂಧಪಟ್ಟಾಗಿನ ಕೆಲ ಫೋಟೋಸ್ಗಳನ್ನು ನೋಡಿ ಅಂತ ಹೇಳ್ಕೊಂಡು ನ್ಯಾಯಾಧೀಶರ ಗಮನಕ್ಕೆ ತರುವಂತ ಪ್ರಯತ್ನವನ್ನ ಇಂಥ ಫೋಟೋಸ್ಗಳ ಮುಖ್ಯವಾಗಿ ನೋಡ್ಬೋದು. ಬಹುಶಃ ದರ್ಶನ್ ಅವರಲ್ಲಿ ಈ ತರದ ಫೋಟೋಗಳು ನಾವೆಲ್ಲೂ ಗಮನಿಸಿರಲ್ಲ. ಯಾರ ಜೊತೆಗೆ ಈ ತರದ ಫೋಟೋಸ್ಗಳು ಇರುತ್ತೆ ಅಂದ್ರೆ ಅವ್ರು ಯಾರ ಜೊತೆಗೆ ಬಹಳ ಆಪ್ತತೆಯಲ್ಲಿ ಇರ್ತಾರೋ ಅಂತ ಸಂದರ್ಭದಲ್ಲಿ ಅಂತ ಫೋಟೋ ತೆಗೆಸ್ಕೊಳ್ಳುವಂಥದ್ದು ತಪ್ಪು ಅಂತ ನಾವು ಹೇಳಕ್ಕಾಗಲ್ಲ. ಆಪ್ತತೆ ಇದ್ದಂತ ಸಂದರ್ಭದಲ್ಲಿ ಈ ತರದ ಫೋಟೋಸ್ಗಳಿರುತ್ತೆ. ಅಂತ ಫೋಟೋಸ್ಗಳನ್ನ ಮುಂದಿಟ್ಟು ಇವರಿಬ್ಬರ ನಡುವಿನ ಆಪ್ತತೆ ಏನಿತ್ತು ಅನ್ನುವಂಥದ್ದನ್ನ ಒಂದು ಕನ್ವಿನ್ಸ್ ಮಾಡುವಂತ ಪ್ರಯತ್ನವನ್ನ ಬಹುಶಃ ಲಾಯರ್ಗಳಿಗೆ ಮಾಡೋದಕ್ಕೆ ಅವಕಾಶ ಇರುವಂತ ಕೆಲ ಫೋಟೋಸ್ಗಳನ್ನ ನಾವಿಲ್ಲಿ ನೋಡ್ತಾ ಇದ್ವಿ. ಆ ಕಾರಣಕ್ಕಾಗಿನೇ ಹೇಳಿದ್ದು ಪೊಲೀಸರು ಇಲ್ಲಿ ಯಾವ ಲೂಪೋಲ್ಗಳನ್ನು ಕೂಡ ಬಿಡದಂತೆ ಯಾವ ಮಟ್ಟಿಗೆ ಇಲ್ಲಿ ತನಿಖೆಯನ್ನ ಮಾಡಿದ್ದಾರೆ, ಆ ತನಿಖಾ ವರದಿ ಅಥವಾ ಈ ದೋಷಾರೋಪ ಪಟ್ಟಿಯನ್ನ ಅಥವಾ ಈ ಚಾರ್ಜ್ ಶೀಟ್ ಅನ್ನ ಇಲ್ಲಿ ಜಡ್ಜ್ಗೆ ಸಲ್ಲಿಸಿದ್ದಾರೆ ಅನ್ನುವಂಥದ್ದಕ್ಕೆ ಇಂಥ ಕೆಲ ಫೋಟೋಸ್ಗಳು ಕೂಡ ಸಾಕ್ಷಿಯಾಗಿರುತ್ತೆ. ಸೊ ಸ್ಟೇಷನ್ ನಲ್ಲಿ ದರ್ಶನ್ ಅವರು ಇದ್ದಂತ ಫೋಟೋಸ್ಗಳನ್ನ ಕೂಡ ನೀವು ಇಲ್ಲಿ ನೋಡಿರ್ಬೋದು. ಅದರ ಜೊತೆಗೇನೆ ದರ್ಶನ್ ಇಲ್ಲಿ ಒಂದು ಉಲ್ಲೇಖವನ್ನ ಮಾಡಿದ್ದಾರೆ. ಪವಿತ್ರ ಗೌಡ ಅವರ ಜೊತೆಗಿನ ಫೋಟೋಸ್ ಗಳನ್ನ ಹಾಕ್ತಾ ಇದ್ದಂಥದ್ದು ಅವ್ರ ಪತ್ನಿಗೆ ಇಷ್ಟ ಇರಲಿಲ್ಲ. ಕೋರ್ಟ್ ನಿಂದ ಇಂಜಂಕ್ಷನ್ ಆರ್ಡರ್ ಕೂಡ ಬಂದಿತ್ತು. 4 ತಿಂಗಳ ಹಿಂದೆ ಏನೋ ಬಂದಿತ್ತಂತೆ, ಆ ಕೊಲೆ ಆದಂತ 4 ತಿಂಗಳ ಹಿಂದೆ. ಅದನ್ನ ಅವ್ರ ಪತ್ನಿನೇ ಹೇಳಿದ್ರ, ಅಂದ್ರೆ ಯಾರು ಪವಿತ್ರ ಗೌಡರೇ ಹೇಳಿದ್ರಂತೆ, ನಿಮ್ ಪತ್ನಿ ನೋಡಿ ಹಿಂಗೆ ಇಂಜಂಕ್ಷನ್ ಆರ್ಡರ್ ಕಳ್ಸಿಕೊಟ್ಟಿದ್ದಾರೆ. ಅದನ್ನು ಕೂಡ ದರ್ಶನ್ ಅವರು ಇಲ್ಲಿ ಉಲ್ಲೇಖವನ್ನ ಮಾಡಿದ್ದಾರೆ. ಅಗೈನ್ ನಾನು ಹೇಳ್ದಂಗೆ ಈ ತರಣ ಅಂತ ಆಪ್ತತೆ ಸಂಬಂಧ ಇದು ಸಿನಿಮಾ ರಂಗಕ್ಕೆ ಸಂಬಂಧಪಟ್ಟಾಗೇನೋ ಅಥವಾ ಬೇರೆ ಬೇರೆ ಕಡೆ ಈ ತರ ನಾವು ಮೇಲಿನ ಮೇಲೆ ಕೇಳ್ತಾ ಇರ್ತೀವಿ. ಬಟ್ ಪತ್ನಿಗಿಂತ ಮಿಗಿಲಾಗಿ ತನ್ನ ಪತಿ ರೀತಿಯಾಗಿ ಬಿಂಬಿಸ್ಕೊಂಡು ಹಾಕುವಂತ ಫೋಟೋಸ್ಗಳು ಅದು ಸಹಜವಾಗಿ ಪತ್ನಿಗೆ ಸಿಟ್ಟು ತರಿಸಿರುತ್ತೆ. ಅದನ್ನು ಕೂಡ ಫ್ಯಾನ್ಸ್ ಇಲ್ಲಿ ಡಿಫೆಂಡ್ ಮಾಡ್ಕೊಳ್ತಾರೆ. ಇಂಥ ಫ್ಯಾನ್ಸ್ ಇರೋದ್ರಿಂದಾಗೆ ದರ್ಶನ್ ಅವರಿಗೆ ಈ ತರದ ಸಮಸ್ಯೆಗಳು ಬಂದಿರುವಂತದ್ದು ಅನ್ನೋದು ಬಹಳ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. ಇಲ್ಲಿ ದರ್ಶನ್ ಎಷ್ಟರ ಮಟ್ಟಿಗೆ ತಪ್ಪು ಮಾಡಿದ್ದಾರೆ ಅನ್ನೋದ್ರ ಜೊತೆಗೆ ಅವರ ಸುತ್ತಮುತ್ತ ಇದ್ದವರು ಅವರನ್ನ ಹೇಗೆ ಹಾಳು ಮಾಡಿದ್ರು, ಹೇಗೆ ಪ್ರವೋಕ್ ಮಾಡಿದ್ರು ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಎಕ್ಸಾಕ್ಟ್ಲಿ. ಒಂದು ಎಕ್ಸಾಂಪಲ್ ಅಂತ ಅಂದ್ರೆ ಇಲ್ಲಿ ಮಧುಶ್ರೀ, ಒಂದು ಎಕ್ಸಾಂಪಲ್ ಅಂತಂದ್ರೆ ತೀರಾ ಮೊನ್ನೆ ದರ್ಶನ್ ಅವ್ರಿಗೆ ಸಂಬಂಧಪಟ್ಟಾಗಿನ ಒಂದು ಸಿನಿಮಾ ರಿಲೀಸ್ ಆಯ್ತು. ಆ ಸಿನಿಮಾ ಪ್ರಸನ್ನ ಥಿಯೇಟರ್ ಅಲ್ಲಿ ರಿಲೀಸ್ ಆಗಿತ್ತು. ಆ ಸಿನಿಮಾ ಕರಿಯಾ ರಿಲೀಸ್ ಆಯ್ತಲ್ಲ, ಅದರ ಮುಂದೆನೆ ಇದ್ದಂಥದ್ದು ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಾಗಿನ ತನಿಖಾಧಿಕಾರಿಗಳ ಕಚೇರಿ.
ಫ್ಯಾನ್ಸ್ ಕೆಲವೊಂದು ಸಂದರ್ಭದಲ್ಲಿ ಆ ತನಿಖಾಧಿಕಾರಿಗಳನ್ನು ಪ್ರವೋಕ್ ಮಾಡುವಂತ ಮೀಡಿಯಾದವರಿಗಂತೂ ಬಿಡಿ, ಅವರು ಬಹಳಷ್ಟು ಕೆಟ್ಟ ಪದಗಳನ್ನ ಬಳಸ್ತಾರೆ, ಮತ್ತೊಂದು ಅದೇನೋ ಮಾಡೋಕ್ಕಾಗಲ್ಲ. ಒಂದು ಒಳ್ಳೆ ಕಮೆಂಟ್ಸ್ಗಳು ಹೆಂಗೆ ಬರುತ್ತೋ ಬ್ಯಾಡ್ ಕಮೆಂಟ್ಸ್ ಹಾಗೆ ಬಂದೇ ಬರುತ್ತೆ, ಅದನ್ನ ನಾವು ರಿಸೀವ್ ಮಾಡ್ಕೊಳ್ಬೇಕಾಗುತ್ತೆ. ಬಟ್ ಒಬ್ಬ ತನಿಖಾಧಿಕಾರಿಗಳ ಕಚೇರಿ ಮುಂದೆನೆ ಬೇಕು ಅಂತ ಅವ್ರನ್ನ ಪ್ರವೋಕ್ ಮಾಡೋದು, ಅದೇ ತನಿಖಾಧಿಕಾರಿ ಅರೆಸ್ಟ್ ಮಾಡಿ ಒಳಗೆ ಕಳಿಸಿರುವಂತಹ ದರ್ಶನ್ ಅವರ ಫೋಟೋ ಜೈಲ್ನಲ್ಲಿ ಏನ್ ಬಂದಿತ್ತಲ್ಲ, ಪರಪ್ಪನಗ್ರಹಾರದಲ್ಲಿ ಸಿಗರೇಟ್ ಸ್ಮೋಕ್ ಮಾಡ್ತಾ ಇರುವಂತಹ ಫೋಟೋ, ಆ ಫೋಟೋಗಳನ್ನ ಅವರು ದೊಡ್ಡ ಒಂದು ಏನು ಫ್ಲೆಕ್ಸ್ ಮಾಡಿ ಏನೋ ಒಂದು ಏನು ಸಿಂಹಾಸನದ ಮೇಲೆ ಕೂತಂತ ರೀತಿಯಾಗಿ ಬಿಂಬಿಸಿ, ನಿಮ್ಗೆ ಗೊತ್ತಿರ್ಲಿ ಆ ತನಿಖಾಧಿಕಾರಿ ಕಚೇರಿ ಏನಾದ್ರು ಡೋರ್ ಓಪನ್ ಮಾಡಿದ್ರೆ ಅವ್ರಿಗೆ ಕಾಣಿಸುವಂತದ್ದು ಅದೇ ಫೋಟೋ, ದರ್ಶನ್ ಅವರ ಫೋಟೋ. ಇದು ವಿಚಾರ ನಾವು ಇಲ್ಲಿ ಯಾಕೆ ಹೇಳ್ತಾ ಇದ್ದೀವಿ ಅಂತಾರೆ, ಯಾರೇ ಒಬ್ರು ತನಿಖಾಧಿಕಾರಿ ಇಂಥ ಪ್ರಕರಣದಲ್ಲಿ ತನಿಖೆ ನಡೆಸ್ತಾ ಇರುವಂತಹ ಸಂದರ್ಭದಲ್ಲಿ ಅವರೂ ಕೂಡ ಪ್ರವೋಕ್ ಮಾಡುವಂತ ರೀತಿಯಾಗಿ ಅವರ ಫ್ಯಾನ್ಸ್ಗಳು ಈ ರೀತಿಯಾಗಿ ವರ್ತನೆ ಮಾಡ್ತಾರೆ ಅಂತ ಅಂದ್ರೆ ಇದಕ್ಕೆ ಆಮೇಲೆ ಆ ತನಿಖಾಧಿಕಾರಿ ಇನ್ನಷ್ಟು ಸ್ಟ್ರಿಕ್ಟ್ ಆಗಿ ಇದಕ್ಕೆ ಸಂಬಂಧಪಟ್ಟಂಗೆ ಮಾಹಿತಿ ಕಲೆ ಹಾಕಲ್ಲ. ದರ್ಶನ್ ಅವ್ರ ಮೇಲೆ ಸಹಜವಾಗಿ ಅವರಿಗೂ ಗೊತ್ತಿಲ್ಲದೆ ಒಂದು ಸಿಟ್ಟು ಅನ್ನೋಂಥದ್ದು ಬಂದೇ ಬರುತ್ತೆ, ಯಾರೇ ಆಗ್ಲಿ, ಅದು ಮನುಷ್ಯನ ಸಹಜ ಗುಣ. ಸೊ ಆ ರೀತಿಯಾಗಿ ಪ್ರವೋಕ್ ಮಾಡೋದು, ಅದಕ್ಕೆ ಹೇಳಿದ್ದು ದರ್ಶನ್ ಅವರನ್ನ ಈ ರೀತಿಯಂತ ಸ್ಥಿತಿಗೆ ತರುವಂತ ನಿಟ್ಟಿನಲ್ಲಿ ಅವರ ಫ್ಯಾನ್ಸ್ಗಳದ್ದು ದೊಡ್ಡ ಪಾತ್ರ. ಆಮೇಲೆ ಅವ್ರ ಫ್ಯಾನ್ಸ್ಗಳಿಗೆ ಏನ್ ಬೇಕಾದ್ರೂ ಮಾಡ್ಕೊಳ್ಳಿ ನೀವು ಅಂತ ಹೇಳಿ ಬಿಟ್ಟಂತದ್ದು ಕೂಡ ದರ್ಶನ್ ಅವರಿಗೆ ಈ ತರದೊಂದು ಬಹುಶಃ ಯಾವ ಇಂಡಸ್ಟ್ರಿಯಲ್ಲೂ ಕೂಡ ಈ ರೀತಿಯಾಗಿ ಒಬ್ರು ಸಿನಿಮಾ ನಟರ ಹೆಂಡತಿ ಬಗ್ಗೆ ಕೆಟ್ಟದಾಗಿ ಕಮೆಂಟ್ ಮಾಡೋದು, ಅವ್ರ ಜೊತೆಗೆ ನಟಿಸಂತ ನಟಿಯ ಬಗ್ಗೆ ಕೆಟ್ಟದಾಗಿ ಇಷ್ಟು ಬೇಗ ತಿರುಗಿ ಬೀಳೋದು, ಕಮೆಂಟ್ ಮಾಡೋದು ಬಹುಶಃ ಯಾವ ಸಿನಿಮಾ ರಂಗದಲ್ಲಿ ಯಾವ ನಟನಿಗೂ ಕೂಡ ನಾವು ಗಮನಿಸಲ್ಲ. ಇದನ್ನು ಹುಚ್ಚು ಅಭಿಮಾನ ಅನ್ನೋದಕ್ಕಿಂತ ಇದನ್ನು ಹುಚ್ಚುತನ ಅಂತಾನೆ ಹೇಳ್ಬೇಕು. ಯಾಕಂತಾದ್ರೆ ಬಹುಶಃ ಇವ್ರ ಅಪ್ಪ ಅಮ್ಮನ ಯಾವತ್ತೂ ಇವ್ರು ಈ ರೀತಿಯಾಗಿ ಡಿಫೆಂಡ್ ಮಾಡ್ಕೊಂಡಿದಾರೋ ಇಲ್ವೋ, ಅಥವಾ ತಂದೆ ತಂಗಿ ಇವ್ರಗಳ ಜೊತೆಗೆ ಇವರು ಇಷ್ಟು ಒಳ್ಳೆ ರೀತಿಯಲ್ಲಿ ಗೌರವಯುತವಾಗಿ ನಡ್ಕೊಂಡಿದಾರೋ ಇಲ್ವೋ, ಬಟ್ ದರ್ಶನ್ ವಿಚಾರವಾಗಂತೂ ಇವ್ರು ನಡ್ಕೊಂಡಿರುವಂತ ರೀತಿ, ಇವ್ರು ತೋರಿಸಿರುವಂತ ಅಂಧಾಭಿಮಾನ ಬಹುಶಃ ಅದು ಇವ್ರಗಳ ಜೊತೆಗೆ ದರ್ಶನ್ಗೂ ಕೂಡ ಬಹಳ ಮುಳುವಾಗ್ತಾ ಇದೆ ಅನ್ನುವಂಥದ್ದು ತನಿಖಾ ಸಂದರ್ಭದಲ್ಲಿ ಬಹಳ ಕ್ಲಿಯರ್ ಆಗಿ ನಮಗೆ ಗೊತ್ತಾಗ್ತಾ ಇದೆ. ಅದೇ ಥಿಯೇಟರ್ ಮುಂದೆ ಕೂಡ ಒಬ್ರು ಇನ್ಸ್ಪೆಕ್ಟರ್ ಹೇಳ್ತಾ ಇದ್ರು, ನಿಮ್ಮಂತವರಿಂದನೇ ದರ್ಶನ್ ಇವತ್ತು ಈ ರೀತಿ ಪರಿಸ್ಥಿತಿ ಬಂದಿರೋದು, ಇನ್ನೂ ಕೆಟ್ಟ ಹೆಸರು ಬರುತ್ತೆ ನೀವು ಈ ರೀತಿ ನಡ್ಕೊಂಡ್ರೆ ಅಂತ ಹೇಳಿ. ಎಕ್ಸಾಕ್ಟ್ಲಿ. ಸೊ ಇದು ದರ್ಶನ್ ಅವರಿಗೆ ಸಂಬಂಧಪಟ್ಟ ಹಾಗಿನ ಬಹಳಷ್ಟು ಸಂಗತಿಗಳು ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಆಗಿರುವಂತದ್ದು. ಅದರ ಜೊತೆಗೇನೆ ಪವಿತ್ರ ಗೌಡ ಅವರ ಸ್ವ ಇಚ್ಛಾ ಹೇಳಿಕೆ ಕೂಡ ಇದೆ. ಆ ವಿಚಾರಗಳು ಕೂಡ ಇಲ್ಲಿ ಬಹುಶಃ ಇಲ್ಲಿ ಪವಿತ್ರ ಗೌಡ ಸಹಜವಾಗಿ ಒಂದು ಡಿಫೆನ್ಸ್ ಗೇಮ್ ಅನ್ನ ಆಡ್ತಾರೆ. ಮೊನ್ನೆ ಅವರು ಏನು ಯಾವ ಪವಿತ್ರಗಾಗಿ ದರ್ಶನ್ ಅವರು ಇಂಥ ರಿಸ್ಕ್ ಅನ್ನ ತೆಗೆದುಕೊಂಡ್ರು, ಅದೇ ಪವಿತ್ರ ಗೌಡ ಅವರು ಮೊನ್ನೆ ಬೇಲ್ಗೆ ಅರ್ಜಿ ಸಲ್ಲಿಸಿದ ಸಂದರ್ಭದಲ್ಲಿ ಅವ್ರ ಲಾಯರ್ ಸಹಜವಾಗಿ ಡಿಫೆನ್ಸ್ಗೆ ಒಂದು ಮಾತನ್ನ ಹೇಳಿದ್ರು, ಪವಿತ್ರ ಗೌಡ ಅವರಿಗೆ ಕೊಲೆ ಮಾಡೋ ಉದ್ದೇಶ ಇರಲಿಲ್ಲ, ಇವರೆಲ್ಲ ಹೊಡೆದು ಕೊಂದಿರ್ಬೋದು, ಪವಿತ್ರ ಗೌಡ ಅವರು ಕೊಲೆ ಮಾಡಿಲ್ಲ, ಅವರೊಂದು ಮೆಟ್ಟಲ್ ಒಂದು ಹೊಡೆದಿದ್ದಾರೆ ಅನ್ನುವಂಥದ್ದು ಅಷ್ಟೇ. ಅಲ್ಲಿಗೆ ಎಲ್ಲಿಗೆ ಬಂತು ಇವರಿಬ್ಬರು ನಡುವಿನ ಸಂಬಂಧ ಅನ್ನುವಂಥದ್ದು ಸಹಜವಾಗಿ ಒಂದು ಪ್ರಶ್ನೆ ಬರುತ್ತೆ. ಯಾಕಂದ್ರೆ ಯಾವ ಪವಿತ್ರ ಗೌಡಗಾಗಿ ಇಂಥ ರಿಸ್ಕ್ ತಗೊಂಡ್ರು ಅದೇ ಪವಿತ್ರ ಗೌಡ ಅವರು ಈಗ ಮೆನ್ಷನ್ ಮಾಡಿದಂತ ವಿಚಾರ ಬೇಲ್ನ ಸಂದರ್ಭದಲ್ಲಿ. ಓಕೆ, ನಂತರ ಮಾಡ್ತಾ ಹೋಗೋಣ. ನಾವು ಪ್ರತಿನಿಧಿ ಕಿರಣ್ ಇದಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಬಹಳ ಇಂಟ್ರೆಸ್ಟಿಂಗ್ ಸಂಗತಿಗಳು ಈ ವಿಚಾರವಾಗಿ ಅವರಿಂದ ಕೇಳಿ ತಿಳ್ಕೊಳ್ಳುವಂತದ್ದುಂಟು. ಕಿರಣ್, ಇಲ್ಲಿ ನಾವು ಸ್ವಇಚ್ಛಾ ಹೇಳಿಕೆಗಳನ್ನ ಗಮನಿಸ್ತಾ ಇದ್ವಿ. ಪ್ರತಿ ಆರೋಪಿಗಳ ಸ್ವಇಚ್ಛಾ ಹೇಳಿಕೆ ಕೂಡ ಬಹುಶಃ ಇಲ್ಲಿ ಉಲ್ಲೇಖ ಆಗ್ಬೋದು ಅಂತ ಕಾಣಿಸುತ್ತೆ. ಈ ಸ್ವಇಚ್ಛಾ ಹೇಳಿಕೆಗಳು ಮುಂದಿನ ಹಂತದಲ್ಲಿ ದರ್ಶನ್ ಅವರಿಗೆ ಕಂಟಕ ಆಗುವಂತ ನಿಟ್ಟಿನಲ್ಲಿ ಹೇಗೆ ಉಲ್ಲೇಖ ಆಗಿದೆ ಅನ್ನುವಂತಾನೆ. ಇನ್ ಕೇಸ್ ಮುಂದಿನ ಹಂತದಲ್ಲಿ ಇವರು 164 ಅಡಿ ಅಥವಾ 161 ಅಡಿ ಇವ್ರು ಏನ್ ಸ್ಟೇಟ್ಮೆಂಟ್ ಮಾಡಿರ್ತಾರೆ, ಇದನ್ನ ಅಲ್ಲಿಗಿಳಿಯೋದಕ್ಕೆ ಸಾಧ್ಯ ಆಗುತ್ತಾ? ಇಂಥ ಸ್ಟೇಟ್ಮೆಂಟ್ ಅನ್ನ ಜಾಮೀನಿಗಾಗಿನೋ ಅಥವಾ ಇದಕ್ಕೆ ಸಂಬಂಧಪಟ್ಟಾಗ ಇಂಟ್ರಾಗೇಷನ್ ಅಂದ್ರೆ ಮುಂದೆ ಕೋರ್ಟ್ ನಲ್ಲಿ ವಿಚಾರಣೆ ನಡೆಯುವಂತ ಸಂದರ್ಭದಲ್ಲಿ ಹೇಗೆ ಕಿರಣ್ ಇದು ಪ್ರಕ್ರಿಯೆ ಹೇಗೆ ನಡೆಯುತ್ತೆ ಕಿರಣ್? ಮಾಲ್ತೇಶ್, ಮುಖ್ಯವಾಗಿ ಏನು ಪೊಲೀಸರ ಕಸ್ಟಡಿಯಲ್ಲಿದ್ದಾಗ ಕೊಡುವಂಥ ಸ್ಟೇಟ್ಮೆಂಟು ಅವರು ಏನೇನು ಹೇಳ್ತಾರೋ ಅಥವಾ ಹೇಳ್ದಲ್ಲೇ ಕೆಲವೊಂದು ಸ್ಟೇಟ್ಮೆಂಟನ್ನು ಅವರು ಹೇಳ್ದೇ ಇದ್ರೂ ಕೂಡ ಪೊಲೀಸರು ಅದನ್ನು ಸಿಗ್ನೇಚರ್ ಹಾಕ್ಸ್ಕೋತಾರೆ ಅವರಿಂದ. ಕೆಲವೊಂದು ಅವ್ರು ಹಾಕೋದಿಲ್ಲ, ಆರೋಪಿಗಳು ಹಾಕೋದಿಲ್ಲ. ಕೆಲವೊಂದು ಇನ್ ಕೇಸ್ ಹಾಕಿದ್ರು ಕೂಡ ಚಾರ್ಜ್ ಶೀಟಲ್ಲಿ ಫೈಲ್ ಮಾಡಿದ್ರು ಕೂಡ ನಂತರ ಟ್ರಯಲ್ ಶುರು ಆದಾಗ ನಾವು ಪೊಲೀಸರ ಮುಂದೆ ನಾವು ಬಲವಂತವಾಗಿ ಹೇಳ್ಸಿದ್ರು, ಹಾಗಾಗಿ ನಾವು ಅನ್ನೋದನ್ನು ಹೇಳ್ಕೊಂಡು ಹೋಗ್ತಾರೆ. ಹಾಗಾಗಿ 161 ಅಂತ ಏನು CRPC ಮಾಡೋಕ್ಕೆ ಅವಕಾಶ ಇದೆ, ಬರೀ ಒಂದು ಚಾರ್ಜ್ ಶೀಟಲ್ಲಿ ಅಟ್ಯಾಚ್ ಮಾಡಿರ್ತಾರೆ, ಅದಕ್ಕೆ ಸಂಬಂಧಪಟ್ಟಂತೆ ಡಾಕ್ಯುಮೆಂಟ್ಸನ್ನು ಎವಿಡೆನ್ಸನ್ನು ಪೊಲೀಸರು ಒಂದು ಚಾರ್ಜ್ ಶೀಟಲ್ಲಿ ಫೈಲ್ ಮಾಡಿರ್ತಾರೆ. ಆದರೆ ಟ್ರಯಲ್ ಶುರು ಆದಮೇಲೆ ನಾವು ಉಲ್ಟಾ ಹೊಡೆಯೋಕ್ಕೆ ಶುರು ಮಾಡ್ತಾರೆ. ಈಗ ನೀವು ಈಗಾಗಲೇ ಹೇಳಿದಂಗೆ ಪವಿತ್ರ ಗೌಡ ಬೇಲ್ ಅಪ್ಲಿಕೇಶನಲ್ಲೇ ಕೂಡ ತನ್ನ ಪಾತ್ರ ಇಲ್ಲ ಅಂತಾನೆ. ಇಲ್ಲೂ ಕೂಡ ದರ್ಶನ್ ಆತ ಏನು ಸ್ಟೇಟ್ಮೆಂಟಲ್ಲಿ ಆತ ಹೇಳ್ಕೊಂಡಿದ್ರು ಕೂಡ ನಾನೇ ಹೊಡೆದೆ ಅಂತ. ಆದರೆ ನಂತರ ಟ್ರಯಲ್ ಶುರು ಆದಾಗ ನಾನು ಅದಕ್ಕೆ ಹೊಡೆದಿಲ್ಲ ಅಂತಲೇ ಹೇಳೋಕ್ಕೆ ಶುರು ಮಾಡೋದು. ಅದಕ್ಕೆ ಸಂಬಂಧಪಟ್ಟಂತೆ ಡಿಫೆನ್ಸ್ ಯಾವ ರೀತಿ ಬೇಕೋ ಆ ರೀತಿ ಸಂಬಂಧಪಟ್ಟಂತೆ ಅವರು ಕೂಡ ಕೆಲವೊಂದು ಎವಿಡೆನ್ಸನ್ನು ಕೂಡ ಒಂದು ಇಡಕ್ಕೆ ಪ್ರಯತ್ನ ಪಡ್ತಾರೆ. ಹಾಗಾಗಿ ಇಲ್ಲಿವರೆಗೂ ಕೂಡ ಪೊಲೀಸರ ತನಿಖೆಯಲ್ಲಿ ಈಗಾಗಲೇ ಏನೇನು ಸಿಕ್ಕಿದೆ ಅದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಎವಿಡೆನ್ಸನ್ನು ಕೂಡ ಪೊಲೀಸರು ಕಲೆ ಹಾಕಿದ್ದಾರೆ, ಸ್ಟೇಟ್ಮೆಂಟನ್ನು ಕೂಡ ಮಾಡ್ಕೊಂಡಿದ್ದಾರೆ, ಹಾಕಿದ್ದಾರೆ. ಆದರೆ ಟ್ರಯಲ್ ಶುರು ಆದಮೇಲೆ ಇರುವಂಥದ್ದು ಬೇರೆಯೇ. ಯಾಕೆಂತಂದರೆ ಇವಾಗ ಪೊಲೀಸರು ಅವಾಗ ಅದನ್ನು ಕೂಡ ಕೋರ್ಟ್ ಕೂಡ ಕನ್ಸಿಡರ್ ಅವಾಗ ಆ ಕಟ್ಕಟೆಯಲ್ಲಿ ಏನು ಹೇಳ್ತಾರೆ, ಮ್ಯಾಜಿಸ್ಟ್ರೇಟ್ ಮುಂದೆ ಇರ್ಬೋದು, ಅಲ್ಲಿ ಜಡ್ಜ್ ಮುಂದೆ ಏನು ಹೇಳ್ತಾರೆ ಅದೇ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗಾಗಿ ಈ ಒಂದು ಉಲ್ಟಾ ಹೊಡಿಬಾರ್ದು ಅನ್ನೋ ಕಾರಣಕ್ಕೋಸ್ಕರ CRPC 164 ಅಡಿಯಲ್ಲಿ ಸ್ಟೇಟ್ಮೆಂಟನ್ನು ಮಾಡ್ಕೋತಾರೆ. ಕೆಲವೊಂದು ಐ ವಿಟ್ನೆಸ್ಗಳು ಈ ಒಂದು ಇಡೀ ಪ್ರಕರಣದಲ್ಲಿ 3 ಜನ ಐ ವಿಟ್ನೆಸ್ ಇದ್ದಾರೆ. ಅವ್ರು 3 ಜನದನ್ನು ಕೂಡ ಈಗಾಗಲೇ ಸಂಬಂಧಪಟ್ಟ
ತಕ್ಕಂತೆ ಐ ವಿಟ್ನೆಸ್ ಅವ್ರದ್ದು ಮತ್ತೆ ಕೆಲವೊಂದಷ್ಟು ಜನದ ಎವಿಡೆನ್ಸ್ ನಾಳೆ ದಿನ ಮತ್ತೆ ಅವ್ರು ಬಂದು ಬರೋಕ್ಕಾಗಲಿಲ್ಲ ಅಂದ್ರೂ ಕೂಡ ಮತ್ತೆ ಅಲ್ಲಿ ಬಂದು ಕೋರ್ಟಲ್ಲಿ ಉಲ್ಟಾ ಆಗ್ಬೋದು ಅಥವಾ ಬರ್ದಲ್ಲೇ ಇರ್ಬೋದು ಅನ್ನೋ ಒಂದು ಕಾರಣಕ್ಕೋಸ್ಕರ ಹಿಂದೆನೆ ಮ್ಯಾಜಿಸ್ಟ್ರೇಟ್ ಮುಂದೆ ಅಂದರೆ ಈಟಲ್ಲಿ ಇದ್ದಾಗಲೇ ಕೂಡ ಸಂಬಂಧಪಟ್ಟ ಕರ್ಕೊಂಡೋಗಿ ಅವ್ರನ್ನ ಸ್ಟೇಟ್ಮೆಂಟನ್ನು ಮಾಡಿಸ್ಕೊಂಡಿರ್ತಾರೆ. ಅದನ್ನು ಕೂಡ ಆ ಸೀಟ್ ಕವರ್ ಕೊಟ್ಟಿರ್ತಾರೆ. ಅದನ್ನು ಟ್ರಯಲ್ ಟೈಮಲ್ಲಿ ಆ ಸಂದರ್ಭದಲ್ಲಿ ಈಗಾಗಲೇ ಅದನ್ನು ಓಪನ್ ಮಾಡ್ತಾರೆ. ಇಷ್ಟಿರುವಂಥದ್ದು ಈಗ ಸಿಕ್ಕಿರುವಂಥದ್ದು. ಇನ್ನು ಮುಂದಿನ ಹಂತದಲ್ಲಿ ದರ್ಶನ್ಗಿರುವಂಥದ್ದು ಈಗ ಏನೇನು ಚಾರ್ಜಸ್ ಆತನದ ಅಂದರೆ ಸಂಬಂಧಪಟ್ಟಂತೆ ಏನೇನು ಸಾಕ್ಷಿಗಳು ಸಿಕ್ಕಿದೆ ಎಲ್ಲವೂ ಕೂಡ ಚಾರ್ಜ್ ಶೀಟ್ನಲ್ಲಿ ನಮೂದನಾಗಿರೋದ್ರಿಂದ ಈಗ ಅದಕ್ಕೆ ಯಾವ ರೀತಿ ಟ್ಯಾಕಲ್ ಮಾಡಬೇಕು, ಯಾವ ರೀತಿ ಇದನ್ನು ಬೇಲಿನ ಯಾವ ರೀತಿ ತಗೋಬೇಕು ಅನ್ನೋದನ್ನು ಇನ್ಮೇಲೆ ಅವರು ಕೂಡ ಅದಕ್ಕೆ ಯಾವ ರೀತಿ ಅದಕ್ಕೆ ಬೇಕಾಗಿದ್ದಂಥ ಎವಿಡೆನ್ಸನ್ನು ನಾವು ಯಾವ ರೀತಿ ಕಲೆಕ್ಟ್ ಮಾಡ್ಕೋಬೇಕು ಅನ್ನೋದನ್ನು, ಏಕೆಂದರೆ ಪೊಲೀಸರ ಹತ್ರ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಸಿಕ್ಕಿರೋ ಎವಿಡೆನ್ಸ್ ಇಷ್ಟಿದೆ ಅನ್ನೋದು ಆಗಿದೆ. ಮುಂದಿನ ಹಂತದಲ್ಲಿ ಅದಕ್ಕೆ ಸಂಬಂಧಪಟ್ಟಂತೆ ಏನು ಯಾವ ರೀತಿ ನಾವು ಅದನ್ನು ಡಿಫೆನ್ಸ್ ಮಾಡ್ಕೋಬೇಕು ಅಂತ ದರ್ಶನ್ ಇರ್ಬೋದು, ಬೇರೆ ಬೇರೆ ಅಕ್ಯೂಸ್ಗಳು ಕೂಡ ಅವರ ಪಾತ್ರದಲ್ಲಿ ಇವತ್ತು ಏನೇ ಹೇಳಿದ್ರು ಕೂಡ ಟ್ರಯಲ್ ಟೈಮಲ್ಲಿ ಕಟ್ಕಟೆಯಲ್ಲಿ ಅವ್ರು ಬೇರೆನೇ ಹೇಳೋಕ್ಕೆ ಶುರು ಮಾಡ್ತಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಬೇರೆನೇ ವಾದ ಇರುತ್ತೆ. ಆವಾಗ ಮತ್ತೆ ಪೊಲೀಸರ ಒಂದು ತನಿಖೆ ಏನಿತ್ತು ಅದಕ್ಕೂ ಕೂಡ ಅವಾಗ ಅದಕ್ಕೆ ಹೇಳೋದು ಈ ಒಂದು ಸಂದರ್ಭದಲ್ಲಿ ಎಷ್ಟು ಈ ಒಂದು ಪ್ರೆಷರ್ ಹಾಕಿದ್ದಾರೆ ಪೊಲೀಸರ ತನಿಖೆಯಲ್ಲಿ ಎಫರ್ಟ್ ಹಾಕಿದ್ದಾರೆ, ಅದು ಮುಂದೆನೂ ಕೂಡ ಕಂಟಿನ್ಯೂ ಆಗಬೇಕು. ಅಂದರೆ ಅಪ್ ಟು ಕೂಡ ಅವ್ರಿಗೆ ಆ ಕೇಸ್ ಇತ್ಯರ್ಥ ಆಗೋವರೆಗೂ ಕೂಡ ಪೊಲೀಸರ ಎಫರ್ಟ್ ಏನಿದೆ ಇವತ್ತೇನಿದೆ ಅದು ಮುಂದೆ ಕೂಡ ಕಂಟಿನ್ಯೂ ಆಯ್ತಾರೆ. ಬಹುಶಃ ಈ ಒಂದಕ್ಕೆ ಸಂಬಂಧಪಟ್ಟಂತೆ ಪ್ರಕರಣದಲ್ಲಿ ಯಾರು ನಿಜವಾದ ಆರೋಪಿಗಳು ಅವ್ರಿಗೆ ತಕ್ಕ ಶಿಕ್ಷೆ ಏನಾಗುತ್ತೆ. ಏಕೆಂದರೆ ಬಹಳಷ್ಟು ಕೇಸ್ಗಳಲ್ಲಿ ಇವಾಗ ಫಸ್ಟಲ್ಲಿ ಇದ್ದಂಥ ಇನಿಷಿಯಲ್ ಸ್ಟೇಜಲ್ಲಿ ಇದ್ದಂಥ ಏನು ಆ ಒಂದು ಹುಮ್ಮಸ್ಸು ಏನು ಇದಿತ್ತು ಹೋಗ್ತಾ 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 ಐಒಗಳಿಗೆ ಕೂಡ ಕಮ್ಮಿ ಆಗುತ್ತೆ. ಹಾಗಾಗಿ ಬಹಳಷ್ಟು ಕೇಸ್ಗಳು ಖುಲಾಸೆ ಆಗುವಂಥದ್ದು, ಆರೋಪಿಗಳು ಹೊರಗಡೆ ಬರುವಂಥದ್ದಕ್ಕೆ ಸಾಧ್ಯತೆ. ಆದರೆ ಈ ಒಂದು ಪ್ರಕರಣದಲ್ಲಿ ಹೇಳಿದಲ್ಲ, ಈಗ ಸ್ಪೆಷಲ್ ಕೋರ್ಟ್ಗೆ ಅವರು ಈಗಾಗಲೇ ರಿಕ್ವೆಸ್ಟ್ ಮಾಡ್ಬೋದು ಅಥವಾ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗೆ ರಿಕ್ವೆಸ್ಟ್ ಮಾಡ್ಕೋಬೋದು. ಈಗ ಸಂಬಂಧಪಟ್ಟಂತೆ ಬಹುಶಃ ಫಾಸ್ಟ್ ಟ್ರ್ಯಾಕಿಗೆ ಈ ಒಂದು ಕೇಸ್ ಹೋದರೆ ಟ್ರಯಲ್ ಕೂಡ ಒಂದು ವರ್ಷದೊಳಗಡೆ ಬಹುಶಃ ಮುಗಿದ್ರೆ ಈ ಒಂದು ಪ್ರಕರಣ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಿಜವಾದ ಆರೋಪಿಗಳಿಗೆ ಏನೇನು ಈ ಒಂದು ಸಾಕ್ಷಿಯನ್ನು ಒದಗಿಸಿದೆ ಸೇಮ್ ಸಾಕ್ಷಿಗಳು ಕೂಡ ಅವರು ಟ್ರಯಲ್ ಟೈಮಲ್ಲಿ ಕೂಡ ಮಾಡಬೇಕಾಗುತ್ತೆ. ಅದಕ್ಕೆ ಬೇಕಾಗಿದ್ದಂಥ ಎಲ್ಲ ತಯಾರಿಯನ್ನು ಕೂಡ ಪೊಲೀಸರು ಮಾಡ್ಕೋಬೇಕಾಗುತ್ತೆ. ಈಗ ಸ್ಟೇಟ್ಮೆಂಟನ್ನು ಅವರು ಪೊಲೀಸರು ಮುಂದೆ ಕೊಟ್ಟಿದ್ದಾರೆ. ಅದನ್ನು ಅವರು ಕೆಲವೊಂದು ಪ್ರಕರಣದಲ್ಲಿ ಕೆಲವೊಬ್ರು ಸಿಗ್ನೇಚರ್ ಆಗ್ತಾರೆ. ಹೌದು, ನಾನು ಇದೆಲ್ಲ ಹೇಳಿದೆ ಮೇಲೆ ನೋಡಿ ಓದಿರುವಂಥದ್ದು ನಾನು ಅಂತ ಸಿಗ್ನೇಚರ್ ಹಾಕ್ತಾರೆ. ಅದೇ ರೀತಿ ನಂತರ ಅಲ್ಲಿ ಉಲ್ಟಾ ಹೊಡೆಯೋಕ್ಕೆ ಶುರು ಮಾಡ್ತಾರೆ. ಯಾವತ್ತೂ ಕೂಡ ಜಡ್ಜನ್ನು ಕೇಳ್ತಾರೆ. ಈಗ ನೆಕ್ಸ್ಟ್ ಟ್ರಯಲ್ ಶುರು ಆದ ತಕ್ಷಣ ಈ ರೀತಿ ನಿಮ್ಮ ಮೇಲೆ ಆರೋಪ ಇದೆ, ಚಾರ್ಜಸ್ ಇದೆ, ಈ ರೀತಿ ಏನು ಹೇಳ್ತೀರಂತ ಅವ್ರು ಖಂಡಿತವಾಗ್ಲೂ ಇಲ್ಲ ಅಂತಾನೆ ಹೇಳ್ತಾರೆ. ಅದಾಗೆ ನಂತರ ಟ್ರಯಲ್ಗೆ ಅದು ಈ ಒಂದು ಪ್ರಕರಣ ಶುರು ಆಗುತ್ತೆ. ಶುರು ಆದಮೇಲೆ ಹಂತವಾಗಿ ಒಂದು ಏನೇನು ಎವಿಡೆನ್ಸ್ ಅಂದರೆ ಇವಾಗಲೇ 27 164 ಸ್ಟೇಟ್ಮೆಂಟ್ ಏನು ಪೊಲೀಸರು ಮಾಡ್ಕೊಂಡಿದ್ದಾರೆ ಅವ್ರನ್ನೂ ಕೂಡ ಪ್ರೊಡ್ಯೂಸ್ ಮಾಡಬೇಕಾಗುತ್ತೆ. ಇದಲ್ಲದೆ ಬೇರೆ ಬೇರೆ ಐ ವಿಟ್ನೆಸ್ಗಳಿರ್ಬೋದು ಎಲ್ಲರನ್ನೂ ಕೂಡ. ಮುಖ್ಯವಾಗಿ ಇಲ್ಲಿರುವಂಥದ್ದು ಐ ವಿಟ್ನೆಸ್ 3 ಸಾಕ್ಷಿಗಳು ಏನಿದೆ ಬಲವಾಗಿರುವಂಥ ಸಾಕ್ಷಿಗಳು. ಒಂದು ಆ ಶೆಡ್ಡಿನ ಒಬ್ಬ ಸೆಕ್ಯೂರಿಟಿ ಗಾರ್ಡ್, ಅವನು ಈ ದರ್ಶನ್ ಮತ್ತು ಯಾರ್ಯಾರು ಎಷ್ಟೇ ಟೈಮಿಗೆ ಬಂದರು ಹೋದ್ರು, ಯಾವ ವೆಹಿಕಲಲ್ಲಿ ಬಂದರು, ಯಾರ್ಯಾರು ಇದ್ರು ಅನ್ನೋದನ್ನೆಲ್ಲವೂ ಕೂಡ ಆತ ಹೇಳಿದ್ದಾನೆ. ಇದಲ್ದಲ್ಲೇ ಕೂಡ ಅಲ್ಲಿ ಒಳಗಡೆ ಇದ್ದಂಥ ಕೆಲಸ ಮಾಡ್ತಾ ಇದ್ದಾನಂತ ಇಬ್ಬರು ಅವರು ಕೂಡ ಕಂಪ್ಲೀಟಾಗಿ ನೋಡಿದ್ದಾರೆ. ಹೊಡೆದಿರೋದಿರ್ಬೋದು ಎಲ್ಲವನ್ನು ಕೂಡ ನೋಡಿರುವಂಥದ್ದು ಅವ್ರದ್ದು. ಆ ಒಂದು ಭಾಳ ಇಂಪಾರ್ಟೆಂಟ್ ಆಗುತ್ತೆ ಮಾಲ್ತೇಶ್. ಓಕೆ ಓಕೆ ಥ್ಯಾಂಕ್ ಯು ಕಿರಣ್. ಮತ್ತಷ್ಟು ಡೀಟೇಲ್ಸ್ಗಾಗಿ ನಂತರದ ಹಂತಲ್ಲಿ ನಾನು ನಿಮ್ಮನ್ನ ಸಂಪರ್ಕ ಮಾಡ್ತೀನಿ. ಅಲ್ಲಿ ಮಧುಶ್ರೀ ಒಂದಂತೂ ಕ್ಲಿಯರ್, ನಾನು ಮೊದಲೇ ಹೇಳಿದಾಗೆ ಕಿರಣ್ ಅವ್ರನ್ನು ಕೂಡ ನಾವು ಪ್ರಶ್ನೆ ಮಾಡಿದಾಗೆ ಈಗ ಕೊಟ್ಟಿರುವಂಥ ಸ್ವಇಚ್ಛಾ ಹೇಳಿಕೆಗಳೇನಿದೆ ಇದು ನಾನು ಕೊಟ್ಟಿಲ್ಲ, ಇದು ಪೊಲೀಸರ ಒತ್ತಡದ ಮೇರೆಗೆ ನಾನು ಕೊಡಬೇಕಾಯ್ತು ಬಂದು ಅನ್ನುವಂಥ ಮುಂದಿನ ಹಂತಲ್ಲಿ ಹೇಳ್ಬೋದು ಅಂತ ಚಾನ್ಸಸ್ಗಳು ಕೂಡ ಇರುತ್ತೆ. ಬಟ್ ಅದಕ್ಕೆ ಪೂರಕವಾಗಿ ಇಲ್ಲಿ ಪೊಲೀಸರು ಕಲೆ ಹಾಕಿರುವಂಥ ಮಾಹಿತಿಗಳಿದೆಯಲ್ಲ ಅದು ಇಲ್ಲಿ ದರ್ಶನ್ ಅವರಿಗೆ ಕಂಟಕ ಆಗುತ್ತೆ. ಯಾವ ಮಟ್ಟಿಗೆ ಅಂತ ಅಂದ್ರೆ ಅವರೇ ಹೊಡೆದಿದ್ದಾರೆ ಅಂತ ಹೇಳಲಾಗ್ತಾ ಇರುವಂಥ ಆ ಲಾಠಿಗಳು ಅಥವಾ ಅವರು ಬಳಸಿರುವಂತಹ ಕಟ್ಟಿಗೆಗಳು, ಫೋಟೋಸ್, ಅಗೈನ್ ಟೆಕ್ನಿಕಲ್ ಎವಿಡೆನ್ಸ್ಗಳು, ಸೊ ಇದು ಬಹಳ ಮುಖ್ಯ ಆಗುತ್ತೆ. ಆಮೇಲೆ ಅದೆಲ್ಲದಕ್ಕಿಂತ CRPC 164 ಅಡಿ ಈಗ ಆಲ್ರೆಡಿ 3 ಮಂದಿಯ ಸ್ಟೇಟ್ಮೆಂಟ್ ಏನು ಪಡೆದುಕೊಂಡಿದ್ದಾರೆ, ಜಡ್ಜ್ ಮುಂದೆ ನಿಂತು ತೆಗೆದುಕೊಳ್ಳುವಂತ ಸ್ಟೇಟ್ಮೆಂಟ್ಸ್ ಏನಿರುತ್ತೆ ಅದರಲ್ಲಿ ಈಗ ಕಲೆ ಹಾಕಿರುವಂತ ದರ್ಶನ್ ಅವರ ಸ್ಟೇಟ್ಮೆಂಟ್ಗೂ ಆ ವ್ಯಕ್ತಿ ಜಡ್ಜ್ ಮುಂದೆ ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ಗೂ ಎಷ್ಟು ಮಟ್ಟಿಗೆ ತುಲನೆ ಆಗುತ್ತೆ ಅನ್ನುವಂಥದ್ದನ್ನ ಅಲ್ಲಿ ಪರಿಶೀಲಿಸುವಂತ ಪ್ರಕ್ರಿಯೆ ನಡೆಯುತ್ತೆ. ಬಹುಶಃ ಇದು ದರ್ಶನ್ ಅಂಡ್ ಟೀಮ್ಗೆ ಬಹಳ ಕಂಟಕ ಆಗ್ಬೋದು ಅಂತ ಚಾನ್ಸಸ್ ಇದೆ. ಖಂಡಿತ. ಇನ್ನು ಜೊತೆಗೆ ಈಗ ದರ್ಶನ್ರ ಮತ್ತು ಪವಿತ್ರ ಗೌಡ ಅವರ ಸಂಬಂಧದ ಬಗ್ಗೆ ಕೂಡ ರಿವೀಲ್ ಆಗಿದೆ, ಲಿವ್ ಇನ್ ರಿಲೇಶನ್ಶಿಪ್ ಅಂತ ಹೇಳಿ. ಹಾಗೇನೆ ನೀವು ಹೇಳ್ತಾ ಇದ್ರಿ ಆಗ್ಲೇ ಆ ಒಂದು ಸಂಬಂಧ ಜೊತೆಗೆ ಅಪ್ಲೋಡ್ ಮಾಡಿರುವಂತಹ ಅಥವಾ ಚಾರ್ಜ್ ಶೀಟ್ ನಲ್ಲಿ ಹಾಕಿರುವಂತಹ ಫೋಟೋಸ್ ಕೂಡ ಎಲ್ಲೋ ಒಂದು ಕಡೆ ದರ್ಶನ್ರ ಪರವಾಗಿ ಕೆಲಸವನ್ನ ಮಾಡಬಹುದಾ ಅನ್ನೋ ಪ್ರಶ್ನೆಯೂ ಕೂಡ ಇದೆ. ಆದ್ರೆ ಅವ್ರ ಕಾನೂನನ್ನ ಕೈಗೆತ್ಕೊಂಡಿದ್ದು ತಪ್ಪಾಗಿರೋದ್ರಿಂದ ಏನ್ ಶಿಕ್ಷೆಯ ಪ್ರಮಾಣ ಪ್ರಕಟ ಆಗುತ್ತೆ? ಈಗ ಸದ್ಯಕ್ಕೆ ನಮ್ಗೆ ಸಿಕ್ಕಿರೋದು ದರ್ಶನ್ರ ಹೇಳಿಕೆ ಮಾತ್ರ, ಸ್ವಇಚ್ಛಾ ಹೇಳಿಕೆ. ಪವಿತ್ರ ಗೌಡ ಇರಬಹುದು, ಇನ್ನುಳಿದಂತಹ ಆರೋಪಿಗಳು ಏನೇನ್ ಕೊಟ್ಟಿದ್ದಾರೆ, ಅವರವರ ಪಾತ್ರ ಏನಿದೆ ಅನ್ನೋದ್ರ ಬಗ್ಗೆ ಮತ್ತಷ್ಟು ಮಾಹಿತಿ ಸಿಗ್ಬೇಕಿದೆ. ಇನ್ನು
ಇನ್ನು ವಕೀಲರಿಗೆ ಫುಲ್ ಚಾರ್ಜ್ ಶೀಟ್ ಸಿಕ್ಕಿಲ್ಲ. ಹಾಗಾಗಿ ಅವರು ಬೇಲ್ ಬಗ್ಗೆಯೂ ಕೂಡ ಇನ್ನೂ ಗೊಂದಲದಲ್ಲೇ ಇದ್ದಾರೆ. ಚಾರ್ಜ್ ಶೀಟ್ ಸಿಕ್ಕಿದ ಮೇಲೆ ನೋಡ್ಕೊಳ್ಳೋಣ ಅಂತ ಹೇಳಿ. ಇನ್ನುಳಿದಂತಹ ಆರೋಪಿಗಳ ಸ್ಟೇಟ್ಮೆಂಟ್ ಕೂಡ ಇದು ಯಾವ ರೀತಿಯಾಗಿ ಮುಖ್ಯ ಆಗುತ್ತೆ ಅನ್ನೋದನ್ನ ನೋಡಬೇಕು. ಬಹುಶಃ ಇಲ್ಲಿ ದರ್ಶನ್ ಅವರಿಗೆ ಒಂದು ಅನುಕೂಲ ಆಗಬಹುದಾದಂತದ್ದು ಏನು ಅಂತ, ಇನ್ ಕೇಸ್ ಅವ್ರು ಏನಾದ್ರು ಈ ಪ್ರಕರಣದಲ್ಲಿ ನೇರ ಭಾಗಿಯಾಗಿದ್ದು ಅವರಿಗೆ ಅನುಕೂಲ ಆಗಬಹುದಾದಂತ ಸಂಗತಿ ಏನು ಅಂತಂದ್ರೆ, ನಾವೀಗೇನು ಈ BNSS ಆಕ್ಟ್ ಅನ್ನ ನಾವು ಗಮನಿಸ್ತಾ ಇದೀವಿ. ಅಕಸ್ಮಾತ್ ಏನಾದ್ರು ಇದು BNSS ಆಕ್ಟ್ ಗೆ ಒಳಗೊಂಡಂತ ಘಟನೆ ಏನಾದ್ರು ಆಗಿದ್ದಿದ್ರೆ, ಜುಲೈ 1ನೇ ತಾರೀಕಿನ ನಂತರದಲ್ಲಿ ಅದೇನೋ ಆಕ್ಟ್ ಇಲ್ಲಿ ಬಂತು, ಸೊ ಅದಕ್ಕೇನಾದ್ರು ಒಳಗೊಂಡಂತ ಇದು ದರ್ಶನ್ ಅವರಿಗೆ ಬಹಳ ಕಂಟಕ ಆಗ್ತಾ ಇತ್ತು. ಯಾಕೆ ಅಂತಂದ್ರೆ ದರ್ಶನ್ ಅವರ ವಿರುದ್ಧವಾಗಿ ಇಲ್ಲಿ ಟೆಕ್ನಿಕಲ್ ಎವಿಡೆನ್ಸ್ ಗಳು ಬಹಳ ಇದೆ ಅಂತ ನಾವು ನೋಡ್ಬೇಕು. ಟೆಕ್ನಿಕಲ್ ಎವಿಡೆನ್ಸ್ ಅದರಲ್ಲೂ ಪ್ರಮುಖವಾಗಿ ಈ CC ಕ್ಯಾಮೆರಾ ಸಂಬಂಧಪಟ್ಟಾಗಿ ನನ್ನ CCTV ಫುಟೇಜಸ್ ಗಳಾಗಿರ್ಬೋದು, ಕೆಲ ಫೋಟೋ ಸಾಕ್ಷಿಗಳಾಗಿರ್ಬೋದು, BNSS ಆಕ್ಟ್ ನಲ್ಲಿ ಇವುಗಳನ್ನ ನೇರವಾಗಿ ಬಳಸ್ಕೊಳ್ಳುವಂತ ನಿಟ್ಟಿನಲ್ಲಿ ಒಂದು ಸಾಕ್ಷಿ ರೂಪದಲ್ಲಿ ಬಳಸ್ಕೊಳ್ಳುವಂತ ನಿಟ್ಟಿನಲ್ಲಿ ಅವಕಾಶ ಇದೆ. ಸೊ ಬಟ್ ಅದು ಇಲ್ಲಿ ದರ್ಶನ್ ಅವರಿಗೆ ಇಂಪ್ಲಿಮೆಂಟ್ ಆಗದೆ ಇರುವಂತ ಕಾರಣಕ್ಕಾಗಿ ಬಹುಶಃ ಒಂದ್ ಸ್ವಲ್ಪ ಅನುಕೂಲ ಆಗ್ಬೋದಾಗುತ್ತೆ ಅಂತ ಕಾಣಿಸುತ್ತೆ. ಬಟ್ ಅವ್ರು ಕೊಟ್ಟಿರುವಂತ ಸ್ಟೇಟ್ಮೆಂಟ್ ಏನಿದೆ, ನಾವು ಈಗ ತಾನೇ ನಿಮ್ಮ ಮುಂದೆ ಇಟ್ಟಂತ ಸ್ವಇಚ್ಛ ಹೇಳಿಕೆ ಬಹಳ ವಿವರವಾಗಿ ನಿಮ್ಮ ಮುಂದೆ ಇಟ್ಟುವಲ್ಲ, ಸುಮಾರು 6 ಪುಟಗಳ ಸ್ವಇಚ್ಛ ಹೇಳಿಕೆ. ಆ ಹೇಳಿಕೆಯಲ್ಲಿ ಅವರು ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ ಜೊತೆಗೆ ಅದಕ್ಕೆ ಪೂರಕವಾಗಿ ಇವರು ಸಂಗ್ರಹಿಸಿರುವಂತಹ ಏನು ಈ ಟೆಕ್ನಿಕಲ್ ಎವಿಡೆನ್ಸ್ಗಳು ಬಹಳ ಅನುಕೂಲಕ್ಕೆ ಬರುತ್ತೆ ಪೊಲೀಸರಿಗೆ ಇವ್ರ ವಿರುದ್ಧದ ಪ್ರಕರಣವನ್ನ ನಿರೂಪಿಸುವಂತ ನಿಟ್ಟಿನಲ್ಲಿ ಅನ್ನುವಂಥದ್ದು ಬಹಳ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. ಹಾಗಾಗಿ ಇದು ದರ್ಶನ್ ಅವರಿಗೆ ಬಹಳ ಕಂಟಕ ತಂದಿಡಬಹುದಾದಂತ ಚಾನ್ಸಸ್ ಕೂಡ ಇದೆ. ಆಮೇಲೆ ಅವರ ವೈಯಕ್ತಿಕ ಜೀವನದಲ್ಲಾದಂತ ಕೆಲ ಸಮಸ್ಯೆಗಳು ಏನೇನು, ಅವರ ಪತ್ನಿ ಹಾಗೆ ಪವಿತ್ರ ಗೌಡ ನಡುವೆ ಇದ್ದಂತ ಸಮಸ್ಯೆ ಆಗಿರ್ಬೋದು, ಜೊತೆಗೆ ಪವಿತ್ರ ಗೌಡ ಅವರ ಜೊತೆಗಿನ ತನ್ನ ಆಪ್ತತೆಯನ್ನ ಬಿಂಬಿಸುವಂತ ನಿಟ್ಟಿನ ಕೆಲ ಫೋಟೋಸ್ಗಳು, ಇದೆಲ್ಲವನ್ನು ಕೂಡ ಮುಂದಿನ ಹಂತದಲ್ಲಿ ತನಿಖೆಯ ಸಂದರ್ಭದಲ್ಲಿ ಅಥವಾ ಇದರ ಪ್ರಕರಣಕ್ಕೆ ಸಂಬಂಧಪಟ್ಟ ವಿಚಾರಣೆಯ ಸಂದರ್ಭದಲ್ಲಿ ಪೊಲೀಸರು ಅಥವಾ ಅವ್ರ ಪರವಾದಂತಹ ವಕೀಲರು ಅಂದ್ರೆ SPP ಇದನ್ನ ಉಲ್ಲೇಖಿಸುವಂತ ಚಾನ್ಸಸ್ ತೀರಾ ಹೆಚ್ಚಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಬಟ್ ಇಲ್ಲಿ ಸಂಗತಿ ಅಂತ ಅಂದ್ರೆ ಮಧುಶ್ರೀಲಿ ಬಹುಶಃ ರೇಣುಕಾ ಸ್ವಾಮಿ ಅವರ ಕುಟುಂಬ ಬಹುಶಃ ಈ ಸುದ್ದಿಯನ್ನು ನೋಡ್ತಾ ಇರುವಂತಹ ಸಂದರ್ಭದಲ್ಲಿ ಅಥವಾ ಈ ಚಾರ್ಜ್ ಶೀಟ್ ನಲ್ಲಿ ರೇಣುಕಾ ಸ್ವಾಮಿ ಅವರನ್ನ ಹೊಡೆದಿರೋದು ಕೊಂದಿರೋದು ಈ ಫೋಟೋಸ್ಗಳು ಮುಂದೆ ರಿವೀಲ್ ಆಗುತ್ತೆ. ಸಹಜವಾಗಿ ಅವರ ಆ ಕುಟುಂಬ ಅದನ್ನ ಹೇಗೆ ರಿಸೀವ್ ಮಾಡುತ್ತೆ ಅನ್ನುವಂತಹ 2 ಫೋಟೋಸ್ ನೋಡೇ ಅವರು ಫುಲ್ ಹೋಗಿದ್ದಾರೆ. ನನ್ನ ಮಗ ಈ ರೀತಿ ಪರಿಸ್ಥಿತಿಯಲ್ಲಿ ಸಾವನ್ನಪ್ಪಿದ್ದಾನೆ, ಇಷ್ಟೊಂದು ಹಿಂಸೆ ಕೊಟ್ಟಿದ್ದಾರೆ ಅಂತ ಹೇಳಿ ನೊಂದು ಹೋಗಿದ್ದಾರೆ. ಇನ್ನೊಂದಷ್ಟು ಫೋಟೋಗಳು ಬಂದ್ರೆ ಅಥವಾ ಸ್ಟೇಟ್ಮೆಂಟ್ ಗಳು ಆಚೆ ಬಂದ್ರೆ ಆ ಜೀವಗಳಿಗೆ ಹೆತ್ತ ತಂದೆ ತಾಯಿಗೆ ಇನ್ನೆಷ್ಟು ನೋವಾಗುತ್ತೋ ಗೊತ್ತಿಲ್ಲ. ಆಮೇಲೆ ಇನ್ನೊಂದು ಸಂಗತಿ ಅಂತ ರೇಣುಕಾ ಸ್ವಾಮಿ ಯಾವ ಹಂತದಲ್ಲೂ ಕೂಡ ಇವರಿಗೆ ಪ್ರತಿರೋಧವನ್ನ ಒಡ್ಡಿಲ್ಲ, ನಾನು ಮಾಡಿಲ್ಲ ಅಥವಾ ನಾನೇ ಮಾಡಿದೆ ಏನೀಗ ಇಂತ ಯಾವ ಮಾತನ್ನು ಕೂಡ ಹೇಳಿಲ್ಲ. ಆತ ಆರಂಭಿಕ ಹಂತದನ್ನು ಕೂಡ ತನ್ನ ತಪ್ಪನ್ನ ಒಪ್ಕೊಂಡಿದ್ದಾನೆ, ದಯವಿಟ್ಟು ಕ್ಷಮಿಸ್ಬಿಡಿ ಏನೋ ಹಿಂಗ್ ಮಾಡ್ಬಿಟ್ಟೆ ಅಂತ. ಬಟ್ ಅದನ್ನ ಇವರ ಪಟಾಲಂ ಏನಿತ್ತು ಅದನ್ನ ಅಂದ್ರೆ ಆತನ ಕ್ಷಮೆ ಕೇಳ್ತಾ ಇದ್ದಂತ ಸಂದರ್ಭದಲ್ಲಿ ಇನ್ನಷ್ಟು ಕ್ರೂರವಾಗಿ ವರ್ತಿಸಿದ್ದಾರೆ. ಆ ಕಾರಣಕ್ಕಾಗಿನೇ ಹೇಳಿದ್ದು ಇಂಥ ತಪ್ಪಿಗೆ ಇಂಥ ಶಿಕ್ಷೆ ಆದ್ರೆ ಅರ್ಧ ಫ್ಯಾನ್ಸ್ ಇಷ್ಟೊತ್ತಿಗೆ ಖಾಲಿ ಆಗ್ಬೇಕಿತ್ತಲ್ಲ ಅನ್ನುವಂತ ಕಾರಣಕ್ಕಾಗಿ. ಈಗಾಗಲೇ ದರ್ಶನ್ ರ ಸ್ವ ಇಚ್ಛಾ ಹೇಳಿಕೆಯ ಡೀಟೇಲ್ಸ್ ಲಭ್ಯವಾಗಿದೆ. ಏನೇನ್ ಮಾಡಿದ್ರು, ಏನೇನ್ ಕಥೆ ಅನ್ನೋದ್ರ ಬಗ್ಗೆ ಸಂಪೂರ್ಣ ವಿವರಣೆಯನ್ನ ಕೊಟ್ಟಿದ್ದಾರೆ. ಕೊಲೆ ಆರೋಪಿ ದರ್ಶನ್ ಸ್ವ ಇಚ್ಛಾ ಹೇಳಿಕೆಯಲ್ಲೇನಿದೆ, ನಾನು ವಿನಯ್, ಪ್ರದೋಷ್, ಪವಿತ್ರ ಮನೆಗೆ ಹೋದ್ವಿ ಹೇಳ್ಕೊಂಡಿರುವಂತಹ ವಿಚಾರಗಳಿದು. ಪವಿತ್ರರನ್ನ ಜೊತೆಯಲ್ಲೇ ಕರೆದುಕೊಂಡು ಶೆಡ್ಗೆ ಹೋದೆವು, ನಾವೆಲ್ಲರೂ ಕೂಡ ಒಟ್ಟಿಗೆ ಶೆಡ್ ಕಡೆ ಹೋದ್ವಿ. ಸಂಜೆ 4:30 ವೇಳೆಗೆ ವಿನಯ್ಗೆ ಸೇರಿದ ಶೆಡ್ ತಲುಪಿದ್ವಿ. ಶೆಡ್ಗೆ ನಾವು ಬಂದಾಗ ಪವನ್ ಒಬ್ಬ ವ್ಯಕ್ತಿಯನ್ನ ನಮ್ಗೆ ತೋರಿಸ್ತಾನೆ. ನಾವೆಲ್ಲರೂ ಕೂಡ ಅಲ್ಲಿ ಹೋದಾಗ ಒಬ್ಬ ವ್ಯಕ್ತಿ ಇದ್ದ, ವಾಹನದ ಬಂಪರ್ ಮೇಲೆ ಕುಳಿತಿದ್ದ ವ್ಯಕ್ತಿಯನ್ನ ಪವನ್ ನಮಗ್ ತೋರಿಸ್ತಾನೆ. ಇದೇ ವ್ಯಕ್ತಿ ನೋಡಿ ಪವಿತ್ರ ಅಕ್ಕಳಿಗೆ ಖಾಸಗಿ ಅಂಗದ ಚಿತ್ರವನ್ನ ಕಳಿಸಿದ್ದು ಅಂತ ಪವನ್ ಹೇಳ್ತಾನೆ. ಎಲ್ಲಾ ವಿವರಗಳನ್ನ ಪವನ್ ದರ್ಶನ್ಗೆ ಕೊಡ್ತಾನೆ. ಇದೇ ವ್ಯಕ್ತಿ ಆಗ ರಘು, ರಾಘವೇಂದ್ರ, ದೀಪು, ನಂದೀಶ್ ಕೂಡ ಅಲ್ಲೇ ಇದ್ರು. ಕಿಡ್ನಾಪ್ ಮಾಡ್ಕೊಂಡು ಬಂದಿದ್ರಲ್ಲ ಅವರೆಲ್ಲರೂ ಕೂಡ ಅಲ್ಲೇ ಇದ್ರು. ನಾನು ರೇಣುಕಾ ಸ್ವಾಮಿಯನ್ನ ನೋಡಿದಾಗ ಆತ ಭಯಗೊಂಡಿದ್ದ, ಆತನಿಗೆ ಮುಂಚೆನೆ ಹೊಡೆದಿದ್ರು, ಆತನಿಂದ ಒಂದಷ್ಟು ವಿಷಯಗಳನ್ನ ಕಲೆ ಹಾಕಿದ್ರು. ಅದಾದ್ಮೇಲೆ ನಾನು ಅಲ್ಲಿದ್ದವರ ಬಳಿ ಮಾಹಿತಿಯನ್ನ ಕೇಳಿ ತಿಳ್ಕೊಂಡೆ. ನಂತರ ಆತನನ್ನ ಮಾತನಾಡಿಸ್ದೆ, ನೀನೇನ ಮೆಸೇಜ್ ಕಳಿಸಿದ್ದು ಪವಿತ್ರಾಗೆ ಅಂತ ಹೇಳಿ. ಆತ ಒಪ್ಕೊಂಡ ಕೂಡ ಈ ವಿಚಾರಗಳನ್ನ ದರ್ಶನ್ ಚಾರ್ಜ್ ಶೀಟ್ ನಲ್ಲಿ ಹೇಳ್ಕೊಂಡು. ಬಹುಶಃ ಮಧುಶ್ರೀ ನೀವು ಈಗ ತಾನೇ ಹೇಳಿದಾಗೆ ದರ್ಶನ್ ಅವರ ಸ್ವಇಚ್ಛಾ ಸ್ಟೇಟ್ಮೆಂಟ್ ಅನ್ನೇ ಇಲ್ಲಿ ಇಟ್ಕೊಂಡು ಪವಿತ್ರ ಗೌಡ ಅವರ ಬೇಲ್ ಪಡೆಯುವಂತ ನಿಟ್ಟಿನಲ್ಲಿ ಅವರ ವಕೀಲರುಗಳು ಪ್ರಯತ್ನ ಪಡಬಹುದಂತ ಚಾನ್ಸಸ್ ತೀರಾ ಹೆಚ್ಚಿದೆ. ಯಾಕೆ ಅಂತ ಅಂದ್ರೆ ದರ್ಶನ್ ಅವರ ಸ್ಟೇಟ್ಮೆಂಟ್ ನಲ್ಲಿ ಪವಿತ್ರ ಗೌಡ ಅವರ ಪಾತ್ರ ಇದರಲ್ಲಿ ಬಹಳ ದೊಡ್ಡದಾಗಿರುವಂತೆ ಕಂಡು ಬರ್ತಾ ಇಲ್ಲ. ಇದೆಲ್ಲವೂ ಕೂಡ ಏನಾಗಿದೆ, ಈಗ ಪವನ್ ಸ್ಟೇಟ್ಮೆಂಟ್ ಏನಿದೆ ಅನ್ನುವಂಥದ್ದನ್ನ ನೋಡ್ಬೇಕಿದೆ. ಅದನ್ನು ಕೂಡ ನಾವು ನಿಮ್ಮ ಮುಂದೆ ಇಡ್ತೀವಿ. ಪವಿತ್ರ ಗೌಡ ಅವರೇ ನೇರವಾಗಿ ಆತನನ್ನ ಎತ್ತಾಕೊಂಬನ್ನಿ, ಶೆಡ್ಡಿಗೆ ಹಾಕಿ ಹೊಡೆದು ಬಿಡಿ, ಕೊಂದ್ಬಿಡಿ, ಈ ತರದ್ ಎಲ್ಲೂ ಕೂಡ ಇದ್ದಂಗೆ ಈ ಹಂತದಲ್ಲಿ ಕಂಡು ಬರ್ತಾ ಇಲ್ಲ. ಈ ಸ್ಟೇಟ್ಮೆಂಟ್ಗಳನ್ನ ನೋಡಿದಾಗ ದರ್ಶನ್ ಸ್ಟೇಟ್ಮೆಂಟ್ ಅಂತಲ್ಲೂ ಅದಿಲ್ಲ. ಪವಿತ್ರ ಗೌಡ ಅವರಿಗೆ ದರ್ಶನ್ನೇ ಫೋನ್ ಮಾಡ್ತಾರೆ, ಎಲ್ಲಿ ಸ್ಟೋನಿ ಬ್ರೂಕ್ಸ್ ಇಂದ ನಿನಗೆ ಹಿಂಗೆ ಮೆಸೇಜ್ ಮಾಡ್ತಾ ಇದ್ನಲ್ಲ ಯಾರು ಎಸ್ ಗೌತಮ್ ಅನ್ನುವಂತ ಒಂದು ಅಕೌಂಟ್ ಇಂದ, ಆ ವ್ಯಕ್ತಿನ ಹಿಡ್ಕೊಂಡ್ ಬಂದಿದೀವಿ, ನೀನು ಬಂದ್ಬಿಡು ಅಂತ ಹೇಳ್ತಾರಂತೆ. ಇವರೇ ಊಟನೂ ಕಳಿಸ್ತಾರೆ ಸ್ಟೋನಿ ಬ್ರೂಕ್ಸ್ ಇಂದ.
ಇವರೇ ಪವಿತ್ರ ಮನೆಗೂ ಹೋಗ್ತಾರೆ, ಯಾವುದೋ ಸ್ಕಾರ್ಪಿಯೋ ಗಾಡಿಲಿ ಪ್ರದೋಷ್ ಸಂಬಂಧಪಟ್ಟ ಇವರೇ ಪವಿತ್ರ ಗೌಡನೂ ಅಲ್ಲಿ ಹೋಗಿ ಪವಿತ್ರ ಗೌಡ ಶೆಡ್ಗೆ ಹೋಗಿ ನೋಡಿ ಪವನ್ ನಿಮ್ ಕೈಯಲ್ಲಿ ಆಗ್ದಿದ್ದ ಕೆಲಸ ಪವನ್ ಮಾಡ್ದ, ಬನ್ನಿ ನೀವೆಲ್ಲ ಶೆಡ್ಗೆ ಅಂತ ಪವಿತ್ರ ಗೌಡ ಇಲ್ಲಿ ಯಾವುದು ಹೇಳಿರುವಂತದ್ದು ಈ ಸ್ಟೇಟ್ಮೆಂಟ್ ಅಲ್ಲಿ ಇಲ್ಲ. ಸೊ ಪವಿತ್ರ ಗೌಡ ಅವ್ರ ಪಾತ್ರ ಏನಿತ್ತು, ತನಗೆ ಮೆಸೇಜ್ ಮಾಡ್ತಾ ಇದ್ದ ವ್ಯಕ್ತಿ ಯಾರು ಅನ್ನೋಂತ ನೋಡಿದ್ದಾರೆ. ದರ್ಶನ್ನೇ ಹೇಳಿದ್ರಂತೆ ಚಪ್ಪಲಿಯಿಂದ ಹೊಡಿ ಅಂತ. ಪವಿತ್ರ ಗೌಡ ಅಲ್ಲೂ ಕೂಡ ಹೋಗಿ ನಾನೇ ಸಿಟ್ಟಲ್ಲಿ ಹೋಗಿ ಚಪ್ಪಲಿ ಹೊಡೆದ್ಬಿಟ್ಟೆ ಅನ್ನುವಂಥದ್ದು ರೀತಿಯಾಗಿನೂ ದರ್ಶನ್ ಸ್ಟೇಟ್ಮೆಂಟ್ ಇಲ್ಲ. ನಾನು ಹೇಳಿದೆ ಪವಿತ್ರ ಗೌಡ ಹೊಡೆದ್ರು ಕಾಲಿಗೆ ಬೀಳು ಅಂತಾನು ಒಂದೇ, ನಿನ್ ಸಂಬಳ ಎಷ್ಟು ಅಂತ ಕೇಳಿದೆ, 20,000 ಇವನು ಮೇಂಟೈನ್ ಮಾಡಕ್ ಆಗುತ್ತಾ ಅಂತೇಳಿ ಪವಿತ್ರ ಗೌಡ ತೋರಿಸ್ಬಿಟ್ಟು ನಾನು ಹೇಳಿದೆ. ಸೊ ಈ ತರದ ವಿಚಾರಗಳನ್ನ ಅಲ್ಲಿ ಉಲ್ಲೇಖ ಮಾಡಿರೋದನ್ನ ನೋಡಿದ್ರೆ ಬಹುಶಃ ಇದನ್ನೂ ಕೂಡ ಬೇಸಾಗಿ ಇಟ್ಕೊಂಡು ಪವಿತ್ರ ಗೌಡರ ಪರವಾಗಿನ ವಕೀಲರು ಬೇಲ್ಗೆ ಪ್ರಬಲವಾಗಿ ವಾದ ಮಂಡಿಸಬಹುದು ಅಂತ ಚಾನ್ಸಸ್ ಇದೆ. ನೋಡಿದ್ರಲ್ಲ ಅವ್ರ ಪಾತ್ರ ಏನು ಇಲ್ಲ ಅನ್ನುವಂತ ಬೇರೆ ಬೇರೆ ಆಯಾಮಗಳನ್ನ ಇದನ್ನ ಪಡ್ಕೊಳ್ಳುವಂತ ಚಾನ್ಸಸ್ ಇದೆ. ಪ್ರಕರಣ ಮತ್ತಷ್ಟು ಡೀಟೇಲ್ಸ್ ಕೊಡ್ತೀವಿ.